Excel Techno School, ಗುರುವಾಯನಕೆರೆ, ವೇಣೂರು. Admission open now. ಇದೇ ತಿಂಗಳ 28ರಿಂದ IPL ಸೀಸನ್ 19 ಆರಂಭವಾಗ್ತಾ ಇದೆ. ಆದ್ರೆ IPL ಮ್ಯಾಚ್ಗಳು ಆರಂಭ ಆಗೋದಕ್ಕೂ ಮುನ್ನವೇ ಟಿಕೆಟ್ ಸೇಲ್ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಕಲಿ ಅಕೌಂಟ್ಗಳ ಕಾಟ ಹೆಚ್ಚಾಗ್ತಾ ಇದೆ. ಟಿಕೆಟ್ ಬೇಕಿದ್ರೆ ನಮಗೆ DM ಮಾಡಿ, ಅಂದ್ರೆ ಡೈರೆಕ್ಟ್ ಮೆಸೇಜ್ ಮಾಡಿ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಲಾಗ್ತಾ ಇದೆ. ನೀವೇನಾದ್ರೂ ಅಪ್ಪಿ ತಪ್ಪಿ ಇದು ನಿಜ ಅಂತ ನಂಬ್ಕೊಂಡು ಟಿಕೆಟ್ ಬೇಕು ಅಂದ್ರೆ ನಿಮ್ ಕತೆ ಮುಗೀತು. ಯಾಕಂದ್ರೆ ಇದೆಲ್ಲವೂ ಕೂಡ ನಕಲಿ ಅಕೌಂಟ್ಗಳು, ನಕಲಿ ಪೋಸ್ಟ್ಗಳಾಗಿದೆ. ಹಣ ಹಾಕಿ ಟಿಕೆಟ್ ಪೋಸ್ಟ್ ಮಾಡ್ತೀವಿ ಅಂತ ನಿಮ್ಮನ್ನ ನಂಬಿಸ್ತಾರೆ. ಮೆಸೇಜ್ ಹಾಕಿದವರ ಪತ್ತೆಗೆ ಈಗಾಗಲೇ ಸೈಬರ್ ಪೊಲೀಸರು ಮುಂದಾಗಿದ್ದಾರೆ. ಇದೇ ತಿಂಗಳ ಅಂದ್ರೆ ಮಾರ್ಚ್ 28ರಿಂದ IPL ಸೀಸನ್ 19ರ ಮ್ಯಾಚ್ಗಳು ಆರಂಭವಾಗ್ತಾ ಇದೆ. ಇನ್ನೂ ಕೂಡ ಅಫಿಷಿಯಲ್ ಆಗಿ ಮ್ಯಾಚ್ ಟಿಕೆಟ್ಸ್ ಮಾರಾಟಕ್ಕೆ ಯಾವುದೇ ಕೂಡ ಸೂಚನೆ ಸಿಕ್ಕಿಲ್ಲ. ಆದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ಖದೀಮರು ಈ IPL ಮ್ಯಾಚ್ಗಳನ್ನೇ ಬಂಡವಾಳವನ್ನ ಮಾಡಿಕೊಂಡಿರುವಂತಹ ಒಂದಷ್ಟು ಖದೀಮರು ಸೋಷಿಯಲ್ ಮೀಡಿಯಾಗಳಲ್ಲಿ ಟಿಕೆಟ್ ನೀಡ್ತೀವಿ ಅಂತ ಜನರನ್ನ ಯಾಮಾರಿಸ್ತಿದ್ದಾರೆ. ಮಾರ್ಚ್ 28ನೇ ತಾರೀಕು RCBಯ ಉದ್ಘಾಟನಾ ಪಂದ್ಯ ಇದೆ. ಸೊ ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಹಲವರು ಸೋಷಿಯಲ್ ಮೀಡಿಯಾಗಳಲ್ಲಿ ತಪ್ಪು ಮಾಹಿತಿಯನ್ನ ನೀಡಿ ಟಿಕೆಟ್ಗಳನ್ನ ಕೊಡ್ತೀವಿ, DM ಮಾಡಿ ಅಂತ ಹೇಳಿ ಜನರಿಂದ ಹಣವನ್ನ ತೆಗೆದುಕೊಂಡು ಮೋಸ ಮಾಡ್ತಿರುವಂತಹ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ, ಪ್ರತಿ ಬಾರಿ IPL ಮ್ಯಾಚ್ಗಳು ಶುರುವಾದಾಗ ಇಂತಹ ಪ್ರಕರಣಗಳು ಬೆಳಕಿಗೆ ಬರುತ್ತೆ. ನಾವು ನಿಮಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಹಣ ಇಸ್ಕೊಂಡು ಮೋಸ ಮಾಡುವಂತವರ ಸಂಖ್ಯೆ ಹೆಚ್ಚಾಗಿದೆ. ಇದೀಗ IPL ಸೀಸನ್ 19 ಆರಂಭಕ್ಕೂ ಮುನ್ನ ಮತ್ತೆ ಖದೀಮರು ಆಕ್ಟಿವ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸದ್ಯ ಇಂತಹ ಸೈಬರ್ ಖದೀಮರ ವಿರುದ್ಧ ಸೈಬರ್ ಪೊಲೀಸರು ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ? ಪ್ರತೀಕ್ಷಾ, IPL ಆರಂಭಕ್ಕೂ ಮುನ್ನವೇ ಟಿಕೆಟ್ ಸೇಲ್ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಅದು ಯಾವ ರೀತಿಯಾಗಿ ಇದೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಕಲಿ ಅಕೌಂಟ್ಗಳ ಆರ್ಭಟ ಜೋರಾಗಿರುವಂತದ್ದು. ಅಂದ್ರೆ ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿ ಟಿಕೆಟ್ ಬೇಕಿದ್ರೆ DM ಮಾಡಿ ಅಂತ ಹೇಳಿ ಪೋಸ್ಟ್ ಗಳನ್ನ ಮಾಡ್ತಾ ಇದ್ದಾರೆ. ಅಪ್ಪಿತಪ್ಪಿ ನಾವೇನಾದ್ರೂ ಟಿಕೆಟ್ ಬೇಕು ಅಂತ ಹೇಳಿ ಮೆಸೇಜ್ ಅನ್ನ ಮಾಡಿದ್ರೆ ಮುಗೀತು ಅಲ್ಲಿಗೆ ಕತೆ ಅಂತ ಹೇಳಿ. ಯಾಕಂದ್ರೆ ಹಣ ಹಾಕಿ ಟಿಕೆಟ್ ಪೋಸ್ಟ್ ಮಾಡ್ತೀವಿ ಅಂತಾರೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಜನ ಹಣ ಕಳ್ಕೊಂಡಿದ್ದಾರ ಅನ್ನೋದ್ರ ಬಗ್ಗೆ ಈಗ ಅನುಮಾನ ವ್ಯಕ್ತ ಆಗ್ತಾ ಇರುವಂತದ್ದು. ಸ್ವಲ್ಪ ಯಾಮಾರಿದ್ರು ಸಾಕು, ಅಂದ್ರೆ ಈ ನಕಲಿ ಪೋಸ್ಟ್ ಗಳನ್ನ ನಂಬಿ ಟಿಕೆಟ್ಗಾಗಿ ಹಣವನ್ನ ಕಳ್ಕೊಳ್ಬೇಡಿ ಅಂತ ಹೇಳಿ ಈಗಾಗಲೇ ಪೊಲೀಸರು ಕೂಡ ಹೇಳ್ತಾ ಇರುವಂತದ್ದು. ಕೇವಲ ಒಂದೆರಡು ಪೇಜ್ಗಳಲ್ಲ, ಈಗಾಗಲೇ ಲಕ್ಷಾಂತರ ರೂಪಾಯಿ ಪೇಜ್ಗಳು ಪತ್ತೆಯಾಗಿರುವಂತದ್ದು. ಅಂದ್ರೆ ಈ ರೀತಿಯಾಗಿ ಮೋಸ ಮಾಡೋದಕ್ಕೇನೆ ಫೇಕ್ ಪೇಜ್ಗಳನ್ನ ಓಪನ್ ಮಾಡ್ಕೊಂಡು ಅಮಾಯಕರನ್ನ ಬುಟ್ಟಿಗೆ ಹಾಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನೀವಿರುವಂತಹ ಜಾಗಕ್ಕೆ ಟಿಕೆಟ್ ಅನ್ನ ನಾವು ಕಳಿಸ್ತೀವಿ, ಅಮೌಂಟ್ ಹಾಕಿ ಅಂತ ಕೂಡ ಹೇಳ್ತಾ ಇರುವಂತದ್ದು. ಇದುವರೆಗೂ ಸುಮಾರು 1 ಲಕ್ಷಕ್ಕೂ ಅಧಿಕ ಅಕೌಂಟ್ಗಳು ಕ್ರಿಯೇಟ್ ಆಗಿರುವಂತದ್ದು ಗೊತ್ತಾಗ್ತಿದೆ. ಜೊತೆಗೆ ಕೆಲವರು ಸೈಬರ್ ಕ್ರೈಮ್ ಕದೀಮರೇನಿದ್ದಾರೆ ಅವರು ಕೂಡ ಇನ್ವಾಲ್ವ್ ಆಗಿರುವಂತದ್ದು. ಹಾಗಾಗಿ ನಗರ ಪೊಲೀಸ್ ಆಯುಕ್ತರು ಕೂಡ ಈ ಬಗ್ಗೆ ಸೀರಿಯಸ್ ಆಗಿ ತೆಗೆದುಕೊಂಡು ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಹೇಳಿರುವಂತದ್ದು. ಆದ್ರೆ ಟಿಕೆಟ್ ಆಸೆಗೆ ಬಿದ್ದು ಯಾರಿಗಾದ್ರೂ ಅಂದ್ರೆ ಈ ರೀತಿಯ ಫೇಕ್ ಅಕೌಂಟ್ ಗಳಿಗೆ ಮೆಸೇಜ್ ಮಾಡುವ ಮುನ್ನ ಎಚ್ಚರದಿಂದಿರ್ಬೇಕು. ಜೊತೆಗೆ ಈ ರೀತಿಯಾಗಿ ಆಯಾಯ ಟೈಮ್ಗೆ ಏನೇನ್ ಬರುತ್ತೆ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಸೈಬರ್ ಕದೀಮರು. ಅಂದ್ರೆ ಈ ಹಿಂದೆ ಗ್ಯಾಸ್ ಸಮಸ್ಯೆ ಏನಾಗಿತ್ತು, ಆ ಸಂದರ್ಭದಲ್ಲಿ ಅದನ್ನೇ ಬಂಡವಾಳ ಮಾಡ್ಕೊಂಡು ಮೆಸೇಜ್ ಮಾಡಿ ಹಣವನ್ನ ಹಾಕಿಸ್ಕೊಳ್ತಾ ಇದ್ರು. ಈಗ IPL ಮ್ಯಾಚ್ ಶುರುವಾಗ್ತಿದೆ, ಇದನ್ನ ಈಗ ಬಂಡವಾಳ ಮಾಡ್ಕೊಂಡು ಹಣವನ್ನ ಹಾಕಿಸ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತೀಕ್ಷಾ, ಥ್ಯಾಂಕ್ ಯು ಅಂಕಿತಾ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.